ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ ನಂತರ ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಷಣ ಬಡಿದಾಟ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದರು. ರಾಜ್ಯಪಾಲರ 30 ಸೆಕೆಂಡ್ ಭಾಷಣಕ್ಕೆ ಸರ್ಕಾರ ಸಿಡಿದೆದ್ದಿದೆ. ರಾಜ್ಯಪಾಲರ ವಿರುದ್ಧ ಸರ್ಕಾರದ ಹೋರಾಟ ಕಷ್ಟ. ನಿನ್ನೆ ಎಲ್ಲಾ ರೀತಿಯ ವಿಚಾರಗಳ ಬಗ್ಗೆ ಅದೇ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ರು. ಏನೇನು ಆಯ್ಕೆಗಳಿದೆ ಇನ್ ಕೇಸ್ ರಾಜ್ಯಪಾಲರು ಜಾಯಿಂಟ್ ಸೆಷನ್ ಅನ್ನ ಉದ್ದೇಶಿಸಿ ಮಾತಾಡಲಿಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಎಜಿ ಶಶಿಕಿರಣ್ ಶೆಟ್ಟಿ ಅವರನ್ನ ಈಗಾಗಲೇ ಡೆಲ್ಲಿಗೂ ಕಳಿಸಿಕೊಟ್ಟಿದ್ರು. ಆದ್ರೆ ರಾಜ್ಯಪಾಲರಂತೂ ಜಾಯಿಂಟ್ ಸೆಷನ್ ನ ಉದ್ದೇಶಿಸಿ ಮಾತಾಡಿದ್ರು. ಈಗ ಮಾತಾಡಲಿಲ್ಲ ಅಂತ ನೀವು ಹೆಂಗೆ ಕಾನೂನು ಹೋರಾಟ ಮಾಡ್ತೀರಿ? ಕಾನೂನು ಹೋರಾಟಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಆಯ್ಕೆಗಳು ಇಲ್ಲ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಕಷ್ಟವಾಗುತ್ತೆ. ಅಧಿವೇಶನಕ್ಕೆ ಬಾರದಿದ್ದರೆ ಮಾತ್ರ ಹೋರಾಟಕ್ಕೆ ಅವಕಾಶ ಇರ್ತಿತ್ತು. ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಲಿಲ್ಲ ಅಂದ್ರೆ, ಜಾಯಿಂಟ್ ಸೆಷನ್ಗೆ ಬರಲಿಲ್ಲ ಅಂದ್ರೆ ಅವಾಗ ಕಾನೂನು ಹೋರಾಟ ಮಾಡಬಹುದಿತ್ತು. ಈಗ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬಂದ್ರು, ಭಾಷಣವನ್ನೂ ಮಾಡಿದ್ರು. ಏನಂತ ಈಗ ಕಾನೂನು ಹೋರಾಟ ಮಾಡುತ್ತೆ ಸರ್ಕಾರ? ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಪಾಲರು ಯಾವ ರೀತಿ ಈಗ ಕಾಂಗ್ರೆಸ್ನವರಿಗೆ ಚೌಕ್ ಕೊಟ್ರು ಅಂತಂದ್ರೆ, ಅಧಿವೇಶನಕ್ಕೂ ಬಂದ್ರು, ಅಧಿವೇಶನದಲ್ಲಿ ಭಾಷಣವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ನವರಿಗೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ದಾರಿನೇ ಇಲ್ಲದಂತಾಗಿದೆ. ಅನ್ಕೊಂಡಿದ್ರು ಏನು, ಈ ವಿಚಾರದಲ್ಲಿ ರಾಜ್ಯಪಾಲರನ್ನ ನಾವು ಲಾಕ್ ಮಾಡಿಕೊಂಡು ಕೇಂದ್ರ ಬಿಜೆಪಿಗೆ ಒಂದು ರೀತಿ ಮುಜುಗರ ತರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ, ಆದ್ರೆ ಅದಕ್ಕೆ ಆಸ್ಪದವನ್ನೇ ಮಾಡಿಕೊಡ್ಲಿಲ್ಲ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು. ಬಂದುಬಿಟ್ರು ಸೆಷನ್ಗೆ, ಮಾತಾಡಿಯೂ ಬಿಟ್ರು. ಸೊ ಅಧಿವೇಶನದಲ್ಲಿ ಸಾಂಕೇತಿಕವಾಗಿ ಗವರ್ನರ್ ಭಾಷಣವನ್ನ ಮಾಡಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಗವರ್ನರ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಬರೀಬಹುದು, ಸಂಪೂರ್ಣವಾಗಿ ನಮ್ಮ ಭಾಷಣವನ್ನ ರಾಜ್ಯಪಾಲರು ಓದಲಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡಬಹುದು, ರಾಜ್ಯಪಾಲರ ನಡೆಯ ವಿರುದ್ಧ ಎಲ್ಲ ಕಡೆನೂ ಪ್ರತಿಭಟನೆ ಮಾಡಿ ಅಂತ ಹೇಳಿ. ಸೊ ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನು ಕೂಡ ಇವರು ಮಾಡಬಹುದು. ರಾಜ್ಯಪಾಲರು ಕೊಟ್ಟ ಶಾಕ್ ಅನ್ನ ಕಂಡು ಸಿದ್ದರಾಮಯ್ಯ ಟೀಮ್ ಈಗ ಕಂಗಾಲಾಗಿದೆ. ಹೆಂಗೆ ಕೌಂಟರ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೆ. ಕಾನೂನಿನ ರೀತಿಯ ಏನು ಮಾಡಕ್ಕಾಗಲ್ಲ, ಇನ್ನು ಬೇರೆ ದಾರಿ ಏನು? ಆ ರೀತಿಯ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಲ್ಲ, ರಾಜ್ಯಪಾಲರು ನಮ್ಮ ಸರ್ಕಾರದ ವಿರುದ್ಧ ನಡ್ಕೊಂಡ್ರು ಅಂತ ಹೇಳಿ. ಸೊ ಸ್ಟ್ರೈಕ್ ಮಾಡಿಸಬಹುದು, ಪ್ರತಿಭಟನೆ ಮಾಡಿಸಬಹುದು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿಸಬಹುದು, ಅವರ ಪಾರ್ಟಿಯಿಂದ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಿಸಬಹುದು. ಇದನ್ನ ಬಿಟ್ರೆ ಕಾನೂನು ಹೋರಾಟಕ್ಕೆ ಬಹುತೇಕ ಅವಕಾಶಗಳು ಇಲ್ಲ. ಹಿಂಗಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ ಈಗ ಕಂಗಾಲಾಗಿದೆ ರಾಜ್ಯಪಾಲರ ಈ ನಡೆಗೆ. ಇನ್ನ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ ನಂತರ ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಷಣ ಬಡಿದಾಟ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದರು. ರಾಜ್ಯಪಾಲರ 30 ಸೆಕೆಂಡ್ ಭಾಷಣಕ್ಕೆ ಸರ್ಕಾರ ಸಿಡಿದೆದ್ದಿದೆ. ರಾಜ್ಯಪಾಲರ ವಿರುದ್ಧ ಸರ್ಕಾರದ ಹೋರಾಟ ಕಷ್ಟ. ನಿನ್ನೆ ಎಲ್ಲಾ ರೀತಿಯ ವಿಚಾರಗಳ ಬಗ್ಗೆ ಅದೇ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ರು. ಏನೇನು ಆಯ್ಕೆಗಳಿದೆ ಇನ್ ಕೇಸ್ ರಾಜ್ಯಪಾಲರು ಜಾಯಿಂಟ್ ಸೆಷನ್ ಅನ್ನ ಉದ್ದೇಶಿಸಿ ಮಾತಾಡಲಿಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಎಜಿ ಶಶಿಕಿರಣ್ ಶೆಟ್ಟಿ ಅವರನ್ನ ಈಗಾಗಲೇ ಡೆಲ್ಲಿಗೂ ಕಳಿಸಿಕೊಟ್ಟಿದ್ರು. ಆದ್ರೆ ರಾಜ್ಯಪಾಲರಂತೂ ಜಾಯಿಂಟ್ ಸೆಷನ್ ನ ಉದ್ದೇಶಿಸಿ ಮಾತಾಡಿದ್ರು. ಈಗ ಮಾತಾಡಲಿಲ್ಲ ಅಂತ ನೀವು ಹೆಂಗೆ ಕಾನೂನು ಹೋರಾಟ ಮಾಡ್ತೀರಿ? ಕಾನೂನು ಹೋರಾಟಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಆಯ್ಕೆಗಳು ಇಲ್ಲ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಕಷ್ಟವಾಗುತ್ತೆ. ಅಧಿವೇಶನಕ್ಕೆ ಬಾರದಿದ್ದರೆ ಮಾತ್ರ ಹೋರಾಟಕ್ಕೆ ಅವಕಾಶ ಇರ್ತಿತ್ತು. ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಲಿಲ್ಲ ಅಂದ್ರೆ, ಜಾಯಿಂಟ್ ಸೆಷನ್ಗೆ ಬರಲಿಲ್ಲ ಅಂದ್ರೆ ಅವಾಗ ಕಾನೂನು ಹೋರಾಟ ಮಾಡಬಹುದಿತ್ತು. ಈಗ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬಂದ್ರು, ಭಾಷಣವನ್ನೂ ಮಾಡಿದ್ರು. ಏನಂತ ಈಗ ಕಾನೂನು ಹೋರಾಟ ಮಾಡುತ್ತೆ ಸರ್ಕಾರ? ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಪಾಲರು ಯಾವ ರೀತಿ ಈಗ ಕಾಂಗ್ರೆಸ್ನವರಿಗೆ ಚೌಕ್ ಕೊಟ್ರು ಅಂತಂದ್ರೆ, ಅಧಿವೇಶನಕ್ಕೂ ಬಂದ್ರು,
ಅಧಿವೇಶನದಲ್ಲಿ ಭಾಷಣವನ್ನು ಮಾಡಿದರು. ಈಗ ಕಾಂಗ್ರೆಸ್ನವರಿಗೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ದಾರಿನೇ ಇಲ್ಲದಂತಾಗಿದೆ. ಅನ್ಕೊಂಡಿದ್ರೋ ಏನು, ಈ ವಿಚಾರದಲ್ಲಿ ರಾಜ್ಯಪಾಲರನ್ನ ನಾವು ಲಾಕ್ ಮಾಡಿಕೊಂಡು ಕೇಂದ್ರ ಬಿಜೆಪಿಗೆ ಒಂದು ರೀತಿ ಮುಜುಗರ ತರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ, ಆದ್ರೆ ಅದಕ್ಕೆ ಆಸ್ಪದವನ್ನೇ ಮಾಡಿಕೊಡ್ಲಿಲ್ಲ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು. ಬಂದುಬಿಟ್ರು ಸೆಷನ್ಗೆ, ಮಾತಾಡಿಯೂ ಬಿಟ್ರು. ಸೊ ಅಧಿವೇಶನದಲ್ಲಿ ಸಾಂಕೇತಿಕವಾಗಿ ಗವರ್ನರ್ ಭಾಷಣವನ್ನ ಮಾಡಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಗವರ್ನರ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಬರೀಬಹುದು, ಸಂಪೂರ್ಣವಾಗಿ ನಮ್ಮ ಭಾಷಣವನ್ನ ರಾಜ್ಯಪಾಲರು ಓದಲಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡಬಹುದು, ರಾಜ್ಯಪಾಲರ ನಡೆಯ ವಿರುದ್ಧ ಎಲ್ಲ ಕಡೆನೂ ಪ್ರತಿಭಟನೆ ಮಾಡಿ ಅಂತ ಹೇಳಿ. ಸೊ ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನು ಕೂಡ ಇವರು ಮಾಡಬಹುದು. ರಾಜ್ಯಪಾಲರು ಕೊಟ್ಟ ಶಾಕ್ ಅನ್ನ ಕಂಡು ಸಿದ್ದರಾಮಯ್ಯ ಟೀಮ್ ಈಗ ಕಂಗಾಲಾಗಿದೆ. ಹೆಂಗೆ ಕೌಂಟರ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೆ. ಕಾನೂನಿನ ರೀತಿಯ ಏನು ಮಾಡಕ್ಕಾಗಲ್ಲ, ಇನ್ನು ಬೇರೆ ದಾರಿ ಏನು? ಆ ರೀತಿಯ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಲ್ಲ, ರಾಜ್ಯಪಾಲರು ನಮ್ಮ ಸರ್ಕಾರದ ವಿರುದ್ಧ ನಡ್ಕೊಂಡ್ರು ಅಂತ ಹೇಳಿ. ಸೊ ಸ್ಟ್ರೈಕ್ ಮಾಡಿಸಬಹುದು, ಪ್ರತಿಭಟನೆ ಮಾಡಿಸಬಹುದು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿಸಬಹುದು, ಅವರ ಪಾರ್ಟಿಯಿಂದ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಿಸಬಹುದು. ಇದನ್ನ ಬಿಟ್ರೆ ಕಾನೂನು ಹೋರಾಟಕ್ಕೆ ಬಹುತೇಕ ಅವಕಾಶಗಳು ಇಲ್ಲ. ಹಿಂಗಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ ಈಗ ಕಂಗಾಲಾಗಿದೆ ರಾಜ್ಯಪಾಲರ ಈ ನಡೆಗೆ. ಇನ್ನ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ ನಂತರ ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಷಣ ಬಡಿದಾಟ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದರು. ರಾಜ್ಯಪಾಲರ 30 ಸೆಕೆಂಡ್ ಭಾಷಣಕ್ಕೆ ಸರ್ಕಾರ ಸಿಡಿದೆದ್ದಿದೆ. ರಾಜ್ಯಪಾಲರ ವಿರುದ್ಧ ಸರ್ಕಾರದ ಹೋರಾಟ ಕಷ್ಟ. ನಿನ್ನೆ ಎಲ್ಲಾ ರೀತಿಯ ವಿಚಾರಗಳ ಬಗ್ಗೆ ಅದೇ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ರು. ಏನೇನು ಆಯ್ಕೆಗಳಿದೆ ಇನ್ ಕೇಸ್ ರಾಜ್ಯಪಾಲರು ಜಾಯಿಂಟ್ ಸೆಷನ್ ಅನ್ನ ಉದ್ದೇಶಿಸಿ ಮಾತಾಡಲಿಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಎಜಿ ಶಶಿಕಿರಣ್ ಶೆಟ್ಟಿ ಅವರನ್ನ ಈಗಾಗಲೇ ಡೆಲ್ಲಿಗೂ ಕಳಿಸ್ಕೊಟ್ಟಿದ್ರು. ಆದ್ರೆ ರಾಜ್ಯಪಾಲರಂತೂ ಜಾಯಿಂಟ್ ಸೆಷನ್ ನ ಉದ್ದೇಶಿಸಿ ಮಾತಾಡಿದ್ರು. ಈಗ ಮಾತಾಡಲಿಲ್ಲ ಅಂತ ನೀವು ಹೆಂಗೆ ಕಾನೂನು ಹೋರಾಟ ಮಾಡ್ತೀರಿ? ಕಾನೂನು ಹೋರಾಟಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಆಯ್ಕೆಗಳು ಇಲ್ಲ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಕಷ್ಟವಾಗುತ್ತೆ. ಅಧಿವೇಶನಕ್ಕೆ ಬಾರದಿದ್ದರೆ ಮಾತ್ರ ಹೋರಾಟಕ್ಕೆ ಅವಕಾಶ ಇರ್ತಿತ್ತು. ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಲಿಲ್ಲ ಅಂದ್ರೆ, ಜಾಯಿಂಟ್ ಸೆಷನ್ಗೆ ಬರಲಿಲ್ಲ ಅಂದ್ರೆ ಅವಾಗ ಕಾನೂನು ಹೋರಾಟ ಮಾಡಬಹುದಿತ್ತು. ಈಗ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬಂದ್ರು, ಭಾಷಣವನ್ನೂ ಮಾಡಿದ್ರು. ಏನಂತ ಈಗ ಕಾನೂನು ಹೋರಾಟ ಮಾಡುತ್ತೆ ಸರ್ಕಾರ? ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಪಾಲರು ಯಾವ ರೀತಿ ಈಗ ಕಾಂಗ್ರೆಸ್ನವರಿಗೆ ಚೌಕ್ ಕೊಟ್ರು ಅಂತಂದ್ರೆ, ಅಧಿವೇಶನಕ್ಕೂ ಬಂದ್ರು, ಅಧಿವೇಶನದಲ್ಲಿ ಭಾಷಣವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ನವರಿಗೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ದಾರಿನೇ ಇಲ್ಲದಂತಾಗಿದೆ. ಅನ್ಕೊಂಡಿದ್ರೋ ಏನು, ಈ ವಿಚಾರದಲ್ಲಿ ರಾಜ್ಯಪಾಲರನ್ನ ನಾವು ಲಾಕ್ ಮಾಡಿಕೊಂಡು ಕೇಂದ್ರ ಬಿಜೆಪಿಗೆ ಒಂದು ರೀತಿ ಮುಜುಗರ ತರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ, ಆದ್ರೆ ಅದಕ್ಕೆ ಆಸ್ಪದವನ್ನೇ ಮಾಡಿಕೊಡ್ಲಿಲ್ಲ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು. ಬಂದುಬಿಟ್ರು ಸೆಷನ್ಗೆ, ಮಾತಾಡಿಯೂ ಬಿಟ್ರು. ಸೊ ಅಧಿವೇಶನದಲ್ಲಿ ಸಾಂಕೇತಿಕವಾಗಿ ಗವರ್ನರ್ ಭಾಷಣವನ್ನ ಮಾಡಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಗವರ್ನರ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಬರೀಬಹುದು, ಸಂಪೂರ್ಣವಾಗಿ ನಮ್ಮ ಭಾಷಣವನ್ನ ರಾಜ್ಯಪಾಲರು ಓದಲಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡಬಹುದು, ರಾಜ್ಯಪಾಲರ ನಡೆಯ ವಿರುದ್ಧ ಎಲ್ಲ ಕಡೆನೂ ಪ್ರತಿಭಟನೆ ಮಾಡಿ ಅಂತ ಹೇಳಿ. ಸೊ ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನು ಕೂಡ ಇವರು ಮಾಡಬಹುದು. ರಾಜ್ಯಪಾಲರು ಕೊಟ್ಟ ಶಾಕ್ ಅನ್ನ ಕಂಡು ಸಿದ್ದರಾಮಯ್ಯ ಟೀಮ್ ಈಗ ಕಂಗಾಲಾಗಿದೆ. ಹೆಂಗೆ ಕೌಂಟರ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೆ. ಕಾನೂನಿನ ರೀತಿಯ ಏನು ಮಾಡಕ್ಕಾಗಲ್ಲ, ಇನ್ನು ಬೇರೆ ದಾರಿ ಏನು? ಆ ರೀತಿಯ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಲ್ಲ, ರಾಜ್ಯಪಾಲರು ನಮ್ಮ ಸರ್ಕಾರದ ವಿರುದ್ಧ ನಡ್ಕೊಂಡ್ರು ಅಂತ ಹೇಳಿ. ಸೊ ಸ್ಟ್ರೈಕ್ ಮಾಡಿಸಬಹುದು, ಪ್ರತಿಭಟನೆ ಮಾಡಿಸಬಹುದು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿಸಬಹುದು, ಅವರ ಪಾರ್ಟಿಯಿಂದ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಿಸಬಹುದು. ಇದನ್ನ ಬಿಟ್ರೆ ಕಾನೂನು ಹೋರಾಟಕ್ಕೆ ಬಹುತೇಕ ಅವಕಾಶಗಳು ಇಲ್ಲ. ಹಿಂಗಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ ಈಗ ಕಂಗಾಲಾಗಿದೆ ರಾಜ್ಯಪಾಲರ ಈ ನಡೆಗೆ. ಇನ್ನ